ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ. ಮಂತ್ರಿಗೆ ಸಿಡಿ ಸಂಕಷ್ಟ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಈಗ ಸಿಡಿ ಬ್ಲಾಸ್ಟ್. ಇದು ಸರ್ಕಾರದ ಬುಡಕ್ಕೆ ಬರಲಿದೆಯಾ? ಸೆಷನ್ ನಡೀತಿರೋ ಹೊತ್ತಲ್ಲಿ ಬಹಳ ದೊಡ್ಡ ಬೆಳವಣಿಗೆ, ದೇಶದ ಗಮನ ಸೆಳೆತಿರುವಂಥ ಬೆಳವಣಿಗೆ. ಮೋದಿ ಬಾಯಲ್ಲಿಯೇ ಈ ಸೀಕ್ರೆಟ್ ದೇಶದ ಜನರ ಎದುರು ಬ್ಲಾಸ್ಟ್ ಆಗುತ್ತಾ? ಬಹಳ ದೊಡ್ಡ ಸಾಕ್ಷಿಯ ಸಮೇತ ಈಗ BJP ಅಖಾಡಕ್ಕೆ ಧುಮುಕಿದೆ. ಏನದು? ಸೆಷನ್ ತಾನೇ ಕರೆದು ಸಿದ್ದರಾಮಯ್ಯನವರು BJP ಮೋದಿ ಸರ್ಕಾರದ ವಿರುದ್ಧ ಅಸ್ತ್ರ ಪ್ರಯೋಗಕ್ಕೆ, ಬ್ರಹ್ಮಾಸ್ತ್ರ ಜಿ ವಿರುದ್ಧ ಪ್ರಯೋಗಕ್ಕೆ ಮುಂದಾಗಿದ್ದು ಅದೇ ಅಧಿವೇಶನದಲ್ಲಿ ಸರ್ಕಾರಕ್ಕೆ ಈಗ ಕುತ್ತಿಗೆಗೆ ಬರ್ತಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸದ್ಯ ಸೆಷನ್ನಲ್ಲಿ ಜೋರು ಗಲಾಟೆ ಆಗ್ತಿದೆ. ಫಸ್ಟು ರಾಜ್ಯಪಾಲರನ್ನು ಎಳೆದಾಡೋಕೆ ಹೋದ್ರು, ಅವ್ರ ಮೇಲೆ ದಾಳಿ ಮಾಡೋಕ್ಕೆ ಹೋದ್ರು, ಸಸ್ಪೆಂಡ್ ಯಾಕೆ ಮಾಡಿಲ್ಲ ಶಾಸಕರನ್ನ ಅನ್ನುವ ಆಕ್ರೋಶ ಸಿಡಿತು. ಸ್ಪೀಕರ್ ಸಾಹೇಬ್ರ ಮೇಲೆ ಬಹಳ ಸಿಟ್ಟು ಮಾಡಿಕೊಂಡ್ರು. ಯಾಕಂದರೆ ಇತ್ತೀಚೆಗಷ್ಟೇ ಸದನಕ್ಕೆ ಅಗೌರವ ಅಂತ 18 ಶಾಸಕರನ್ನು BJP ಅವ್ರನ್ನ ಸಸ್ಪೆಂಡ್ ಮಾಡಿದ್ರಿ. ಈಗ ಹಾಗಾದರೆ ನೀವೇನು ಮಾಡ್ತಿದ್ದೀರಾ? ಕಾಂಗ್ರೆಸ್ನ ಶಾಸಕರು ಈ ರೀತಿ ಮಾಡಿಕೊಂಡ್ರು, ಸಂವಿಧಾನಕ್ಕೆ ಅವಮಾನ. ಅದು ರಾಜ್ಯಪಾಲರ ಮೇಲೆ ಮುಗಿ ಬೀಳೋದು, ಕೈ ತೋರಿಸಿ ಹಿಂಗೆ ಮಾತಾಡ್ತಾರೆ ಅಂದರೆ ಆದರೂ ಆ್ಯಕ್ಷನ್ ಇಲ್ಲ ಅನ್ನುವಂಥ ಆಕ್ರೋಶ ಸಿಡಿತು. ಆಗಲಿಲ್ಲ ಕ್ರಮ. ಇದು ಪಕ್ಷಪಾತಿ ಧೋರಣೆ ಅನ್ನುವಂಥ ಆಕ್ರೋಶವನ್ನು ಸಿಡಿಸಿದ್ರು. ಅದಾದ ಮೇಲೆ ಈಗ ಬಹಳ ಗಂಭೀರ ಸ್ವರೂಪದ ವಿಚಾರವೊಂದು ತೆರೆದುಕೊಂಡಿದೆ. ಪೆನ್ ಡ್ರೈವ್ ಮತ್ತು CD ಬ್ಲಾಸ್ಟ್. ಸೆಷನ್ನಲ್ಲೇ ರಿಲೀಸ್ ಮಾಡ್ತಾರಾ ಅಥವಾ ತನಿಖಾಧಿಕಾರಿಗೆ ತಗೊಂಡು ಹೋಗಿ ಕೊಡ್ತಾರಾ ಅನ್ನೋದಷ್ಟೇ ಕುತೂಹಲ ಇರೋದು. ಕಂಪ್ಲೀಟ್ ಸಾಕ್ಷಿ ಸಮೇತ ಈ ಕೇಸನ್ನು ಎತ್ಕೊಳ್ತಾ ಇದ್ದೀವಿ. ರಾಜೀನಾಮೆ ತಗೊಳ್ತಿರೋ ಮಂತ್ರಿದು ಇಲ್ವೋ ಅಂತ. ಮೊನ್ನೆ RB ತಿಮ್ಮಾಪುರ ವಿರುದ್ಧ ಅಬಕಾರಿ ಹಗರಣ ಬ್ಲಾಸ್ಟ್ ಆಯಿತು. ಲೋಕಾಯುಕ್ತಕ್ಕೆ ಅವ್ರ ಮೇಲೆ ಕಂಪ್ಲೇಂಟ್ ಹೋಯಿತು. ಆಡಿಯೋ ರಿಲೀಸ್ ಆಯ್ತಲ್ವಾ, DCದು, ಅಬಕಾರಿ DCದು. ಆದರೆ ನನ್ನ ಪಾತ್ರ ಇಲ್ಲ, ಯಾರೋ ಮಾತಾಡ್ಬಿಟ್ರೆ ನಾನೇ ರಾಜೀನಾಮೆ ಕೊಡಲಿ, CM ಕೇಳೂ ಇಲ್ಲ ನನಗೆ ಅಂದ್ಬಿಟ್ರು ತಿಮ್ಮಾಪುರ ಅವರು. ಆದರೆ ಈಗ ಕೇರಳಕ್ಕೆ ಇಂತಿಷ್ಟೇ ಹಣ ಹೋಗಿದೆ, ಅಸ್ಸಾಂಗೆ ಎಷ್ಟು ಗರಿ ನೋಟುಗಳು ಹೋಗಿವೆ ಅನ್ನೋದಕ್ಕೆ ಪಕ್ಕಾ ಸಾಕ್ಷಿ ಹಿಡಿದಿದ್ದೀವಿ. ಏನು ಮಾಡ್ತೀರಿ ಈಗ? ಆ ಸಾಕ್ಷಿಯನ್ನು ಇಡ್ತೀವಿ, ನಿಮಗೆ ಈಗ ಸಿಕ್ಕಿರೋದೇ ಸಾಕಿತ್ತು, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ ಅಂತ BJP ಮುಗಿ ಬೀಳ್ತಿದ್ರು. ಈಗ ಸಿಕ್ಕಿರೋದೇ ಸಾಕಿತ್ತು ರಾಜೀನಾಮೆ ಪಡೆಯೋಕೆ. ಯಾಕಂದರೆ ಅಬಕಾರಿ DC ಬಾಯಲ್ಲಿ ಮಿನಿಸ್ಟ್ರಿಗೆ ಹೋಗುತ್ತೆ ಅನ್ನುವಂಥ ಸ್ಪಷ್ಟವಾದ ಆಡಿಯೋ ಔಟ್ ಆಗಿದೆ. ಹಾಗಿರುವಾಗ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡಲೇಬೇಕಿತ್ತು. ಅಂಥದ್ರಲ್ಲಿ ಈಗ ನಾವು ಸ್ಪಷ್ಟ ಸಾಕ್ಷಿ ತೊಗೊಂಡು ಬಂದಿದ್ದೀವಿ. ಕೇರಳಕ್ಕೆ ಹೋಗಿದೆ ದುಡ್ಡು. ಕೇರಳ ಎಲೆಕ್ಷನ್, ಅಸ್ಸಾಂ ಎಲೆಕ್ಷನ್, ವೆಸ್ಟ್ ಬೆಂಗಾಲು, ತಮಿಳುನಾಡು, ಇಷ್ಟು ಎಲೆಕ್ಷನ್ ನಡೀತಾ ಇದೆ. ಅದರಲ್ಲಿ ಕೇರಳ ಕಾಂಗ್ರೆಸ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇರುವಂಥ ನಮ್ಮ ಪಕ್ಕದ ರಾಜ್ಯ. ಕಾಂಗ್ರೆಸ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ, ಅಸ್ಸಾಂ ಎಕ್ಸ್ಪೆಕ್ಟೇಷನ್ ಇದೆ. ಉಳಿದೆರಡು ಅಂಥ ಮೇಜರ್ ಅಲ್ಲ ಕಾಂಗ್ರೆಸ್ಗೆ. ಸೊ ಕೇರಳ ಮತ್ತು ಅಸ್ಸಾಂಗೆ ಎಷ್ಟು ದುಡ್ಡು ಹೋಗಿದೆ, ಸ್ಪೆಷಲಿ ಕೇರಳಕ್ಕೆ ಎಷ್ಟು ಹೋಗಿದೆ? ಓವರಾಲ್ 2,000 ಕೋಟಿ. ಏನು ಸಣ್ಣ ಅಮೌಂಟ? 2,000 ಕೋಟಿ ಮಹಾ ಭ್ರಷ್ಟಾಚಾರ ನಡೆದಿದೆ. ಅಷ್ಟು ಸಾಕ್ಷಿ ಸಮೇತ ಸಿಡಿಸ್ತೀವಿ. ಏನು ಮಾಡ್ತೀರಿ ಸಿದ್ದರಾಮಯ್ಯನವರೇ? ರಾಜೀನಾಮೆ ತಗೊಂಡು ಮುಖ ಉಳಿಸ್ಕೊಳ್ತಿರೋ ಇಲ್ಲ ಜನರೇ ಅದನ್ನೆಲ್ಲ ನೋಡಬೇಕು ಅನ್ನೋ ರೀತಿಯಲ್ಲಿ ಈಗ BJP ಮುಗಿಬಿದ್ದಿದೆ. ನಿನ್ನೆ ಸೆಷನ್ನಲ್ಲಿ ಗಲಾಟೆಯಾಗಿ ಪೆನ್ ಡ್ರೈವ್ ಹಿಡಿದು ತೋರಿಸಿದ್ರು. BJP ಈಗ ಅದನ್ನು ಲೋಕಾಯುಕ್ತಕ್ಕೆ ಕೊಡೋದಕ್ಕೆ ತಯಾರಿ ಮಾಡಿಕೊಂಡಿದೆ. ಲೋಕಾಯುಕ್ತದಲ್ಲಿ ಫಸ್ಟು ಕೇಸ್ ಆಗಿದ್ದು DC ವಿರುದ್ಧ, ಆಮೇಲೆ ಲಕ್ಷ್ಮೀನಾರಾಯಣ ಅನ್ನುವ ದೂರುದಾರ ಮಿನಿಸ್ಟ್ರ್ ವಿರುದ್ಧವೇ ತನ್ನ ಹತ್ರ ಇರುವ ಸ್ಫೋಟಕ ಸಾಕ್ಷಿ ಸಮೇತ ದೂರು ಕೊಟ್ಟಿದ್ದೀನಿ, ಮಂತ್ರಿಗೆ ದುಡ್ಡು ಹೋಗಿದೆ ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅಂತ ಹೇಳಿದ್ರು ಮೀಡಿಯಾಗೆ. ಅವ್ರ ಮಗನ ಹೆಸರು ಬಂದಿದೆ ಆಡಿಯೋದಲ್ಲಿ, ಬಟ್ ಮಗನಿಗೆ ಹೋಗ್ತಿದೆ ಇಲ್ವಾ ಅನ್ನೋದು ನನಗೆ ಗೊತ್ತಿಲ್ಲ, ದೂರುದಾರ ಹೇಳೋದು. ಬಟ್ ಮಂತ್ರಿಗೆ ಹೋಗಿರೋದ್ರ ಬಗ್ಗೆ ನನಗೆ ಪಕ್ಕಾ ಸಾಕ್ಷಿ ಇದೆ, ಇಲ್ಲಿ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದರು. ತಿಮ್ಮಾಪುರ ವಿರುದ್ಧ ಮಹಾರಾಷ್ಟ್ರ ಚುನಾವಣೆ ಟೈಮಲ್ಲಿ ಇದೇ ರೀತಿಯ ಒಂದು 600 ಕೋಟಿ ಬಾಂಬ್ ಬ್ಲಾಸ್ಟ್ ಆಗಿತ್ತು. ಸ್ವತಃ ಮೋದಿಯವರೇ ಅದನ್ನು ಪ್ರಸ್ತಾಪಿಸಿದರು. ಕರ್ನಾಟಕದಿಂದ ಎಷ್ಟು ಕೋಟಿ ರೂಪಾಯಿ ಬಂತು ಇಲ್ಲಿಗೆ ಅಂತ. ಲಾರಿಲಿ ಬಂತ ಅಥವಾ ಗುಡ್ಸ್ ಲಾರಿಲಿ ಬಂತ, ಯಾವುದ್ರಲ್ಲಿ ಬಂತು ಅನ್ನೋ ಮಟ್ಟಿಗೆ ಆಕ್ರೋಶ ಸಿಡಿದಿತ್ತು. ಅಷ್ಟು ದುಡ್ಡು ಕಳಿಸ್ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಂತ. ಈಗ ನೋಡಿದ್ರೆ ಕರೆಕ್ಟಾಗಿ ಎಲೆಕ್ಷನ್ ಟೈಮಲ್ಲಿ ಅಲ್ಲಿ 5,000 ಕೋಟಿ ಗೃಹಲಕ್ಷ್ಮಿ ಹಣ ಇನ್ನೂ ಬರ್ತಿಲ್ಲ. ನೋಡಿ, 2 ಮೇಜರ್
ಪ್ರಕರಣಗಳಿವು. 5,000 ಕೋಟಿ ಗೃಹಲಕ್ಷ್ಮಿ ಹಣ ಎಗರಿಸಿದ್ದು ಫೆಬ್ರವರಿ ಮಾರ್ಕ್ದು ಎಲ್ಲಿ ಹೋಯಿತು, ಯಾವಾಗ ಹಾಕ್ತೀವಿ, ಆರ್ಥಿಕ ಇಲಾಖೆಯಿಂದ ಸ್ಪಷ್ಟನೆ ಇಲ್ಲ, CM ಕಡೆಯಿಂದ ಸ್ಪಷ್ಟನೆ ಇಲ್ಲ, ಸಚಿವರ ಕಡೆಯಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಇಷ್ಟು ದಿನ ಆದರೂ ಸ್ಪಷ್ಟನೆ ಇಲ್ಲ. ಕಳೆದ ಸೆಷನಲ್ಲಿ ಸಾಕ್ಷಿ ಸಮೇತ ರಾಜ್ಯದ ಜನರ ಮುಂದೆ ಬಟಾ ಬಯಲಾದರೂ ಆ 5,000 ಕೋಟಿ ಲೆಕ್ಕ ಇನ್ನೂ ಸಿಗ್ತಿಲ್ಲ. ಈಗ ನೋಡಿದ್ರೆ 2,000 ಕೋಟಿಯ ಬೃಹತ್ ಹಗರಣ ಬ್ಲಾಸ್ಟ್ ಆಗಿದೆ. ತಿಮ್ಮಾಪುರ ಹೆಸರು ನೇರವಾಗಿ ಬಂದಿದೆ. ಹಾಗಾದರೆ ತಿಮ್ಮಾಪುರ ರಾಜೀನಾಮೆ ಅನಿವಾರ್ಯವಾಯ್ತಾ? ಈಗ ಮಿನಿಸ್ಟ್ರಿಗೆ ಕೊಡಲೇಬೇಕಾಯ್ತಾ? ನೋಡಿ, ಈಶ್ವರಪ್ಪನವ್ರ ರಾಜೀನಾಮೆ ಹಿಂಗೆ ಆಗಿತ್ತು. ಒಬ್ಬ ಅಧಿಕಾರಿ ಆತ್ಮಹತ್ಯೆ, ಅವ್ರ ಮೇಲೆ ಆರೋಪ ಬಂತು. ಅವತ್ತು ಇಂಥದ್ದೇನೋ ಆಡಿಯೋ ಗೀಡಿಯೋ ಸಾಕ್ಷಿ ಎಷ್ಟಿತ್ತು ಅನ್ನೋದನ್ನು ನೋಡದೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಕಾಂಗ್ರೆಸ್ನವ್ರು ಮುಗಿಬಿದ್ರು ಅಂತ BJPಗೆ ಹೇಳ್ತಿರೋದು. ಅಂಥದ್ರಲ್ಲಿ ಇಷ್ಟು ಸ್ಪಷ್ಟವಾದ ಸಾಕ್ಷಿ ತಿಮ್ಮಾಪುರ ವಿರುದ್ಧ ಇದೆ. ತಪ್ಪೇ ಮಾಡಿರಲಿಲ್ಲ ಈಶ್ವರಪ್ಪನವರು ಅಂತ ಅವ್ರು ಹೇಳ್ತಿರೋದು. ತಿಮ್ಮಾಪುರ ನನ್ನ ಮೇಲಿನ ಆರೋಪ ಬೋಗಸ್ಸು, ಸುಳ್ಳು ಅಂತ ಹೇಳ್ತಿದ್ದಾರಲ್ಲ, ನಮ್ಮ ಬಳಿ ಇರುವ ಪೆನ್ ಡ್ರೈವ್ ಬಿಟ್ಟರೆ ಸರ್ಕಾರ ಶೇಕ್ ಆಗುತ್ತೆ ಅಂತ. ಲೋಕಾಯುಕ್ತ ಕೇಸ್ ಅವ್ರ ಮೇಲೆ ಆಗಿದೆ. ಈಶ್ವರಪ್ಪ ತಪ್ಪು ಮಾಡದೇ ಇದ್ರು ರಾಜೀನಾಮೆ ತಗೊಂಡ್ರಿ. ಅಬಕಾರಿ ಇಲಾಖೆಯಲ್ಲಿ 2,000 ಕೋಟಿ ಹಗರಣಕ್ಕೆ ಈಗ ಪೆನ್ ಡ್ರೈವ್ ಬಿಡ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, CC ಪಾಟೀಲ್ ಅವರು ವಿಡಿಯೋ ನೋಡಿದ್ದಕ್ಕೆ ರಾಜೀನಾಮೆ ಕೊಡಬೇಕಾಗಿ ಬಂತು. ಆಮೇಲೆ ರಾಜೀನಾಮೆ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರು. ಯಡಿಯೂರಪ್ಪನವರ ಹೆಸರು ಇನ್ವೆಸ್ಟಿಗೇಷನಲ್ಲಿ ಕೇಳಿ ಬಂದಿದ್ದಕ್ಕೇನೆ ರಾಜೀನಾಮೆ ಕೊಡಲೇಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು. ಈಗ ತಿಮ್ಮಾಪುರ ರಾಜೀನಾಮೆ ಕೊಡದೇ ಇದ್ದರೆ ನಾವು ಸುಮ್ಮನಿರಲ್ಲ, ಈ ಸರ್ಕಾರ ಶೇಕ್ ಆಗುವಂತಹ ಸ್ಫೋಟಕ ಸಾಕ್ಷಿಯನ್ನು ಬಿಡ್ತೀವಿ ಅಂತ ಈಗ CD, ವಿಡಿಯೋ, ಪೆನ್ ಡ್ರೈವ್, ಬಾಂಬನ್ನು ಸಿಡಿಸಿದ್ದಾರೆ R. ಅಶೋಕ್. BJP ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಎತ್ಕೊಳ್ತಾ ಇದೆ. ಹೇಳ್ಬೇಕಲ್ಲ ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ CC ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನು ಸ್ಪೆಷಲ್ ಕೇಸ ಇದು? ಎಲ್ಲರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು BJP ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ರಾಜೀನಾಮೆ ಕೊಡ್ಬೇಕು, ಆಮೇಲೆ ತನಿಖೆ. ಈಗ ಎಲ್ಲ ಸದಸ್ಯರೇ ಮೈಕ್ ಹಾಕೊಳ್ಳಿ. ಕೇರಳ ಚುನಾವಣೆಗೆ ಕಲೆಕ್ಟ್ ಮಾಡ್ತಾ ಇರೋದು, ಕೇರಳ ಚುನಾವಣೆಗೆ ಹಣ ಮಾಡ್ತಾ ಇರೋದು. ಸದನವನ್ನು ರಾಜೀನಾಮೆ ಇದು ಕೇರಳ ತಮಿಳುನಾಡು ಪ್ರಚಾರಕ್ಕೆ ಮೋದಿ ಅವರು ಬಂದಿದ್ರು. ಇನ್ನು ಸೌತ್ ಕಡೆಗೆ ಮೋದಿ ಅಮಿತ್ ಶಾ ದಂಡಯಾತ್ರೆ ಮುಂದುವರಿಯುತ್ತೆ. ಸೊ ಸ್ವತಃ ಮೋದಿಯವರು ಇದನ್ನು ಪ್ರಸ್ತಾಪ ಮಾಡಿ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ರು. ಇದು ಆಶ್ಚರ್ಯ ಇಲ್ಲ, ಇದಾಗತ್ತೆ. ಹಿಂದಿನ ಸಲ ಮಾಡಿದ್ರು ಅವರು. ED ಎಂಟ್ರಿ ಕೊಡುವಂಥ ದಟ್ಟ ಸಾಧ್ಯತೆ ಕಾಣ್ತಿದೆ. ಯಾಕಂದರೆ EDಗೆ ಎಲ್ಲ ದಾಖಲೆ ಹೋಗಿದೆ. ಇಲ್ಲಿ ಮನಿ ಲಾಂಡ್ರಿಂಗೂ ನಡೆದಿದೆ, ಹವಾಲಾನೂ ನಡೆದಿದೆ, ಮಗದೊಂದು ಎಲ್ಲೆಲ್ಲಿಗೆ ದುಡ್ಡು ಹೋಗಿದೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಸಾಕ್ಷಿಗಳಿವೆ ಅಂತ ಹೇಳ್ತಾ ಇರೋದು. ಹಾಗಾಗಿ ED ಎನಿ ಟೈಮ್ ಎಂಟ್ರಿ ಕೊಡಬಹುದು. ಆ DC ಆಡಿಯೋ ಅಸಲಿಯತ್ತನ್ನು ಪರೀಕ್ಷೆ ಮಾಡಿದ್ದಾಗಿದೆ ಈಗ. ಸೊ DC ಮಿನಿಸ್ಟರ್ ಹೆಸರನ್ನು ನೇರವಾಗಿ ಹೇಳಿರೋದ್ರಿಂದ, ಲಕ್ಷ್ಮೀನಾರಾಯಣ ಬಳಿ ಸ್ಫೋಟಕ ಸಾಕ್ಷಿಗಳಿವೆ ಅಂತ ಹೇಳ್ತಿರೋದ್ರಿಂದ ತಿಮ್ಮಾಪುರ ಅರೆಸ್ಟ್ ಆಗೋ ಚಾನ್ಸು ಇದೆ. ಹಾಗಾಗಿ ಅಲ್ಲಿ ತನಕ ಹೋಗಿ ಈಗ ನಾಗೇಂದ್ರ ಕಥೆ ಆದಂಗೆ ಅರೆಸ್ಟ್ ಆಗಿ ಈಗ ನಾಗೇಂದ್ರ ಕುತ್ತಿಗೆಗೂ ಬರ್ತಿದೆ. ಆ ಕೇಸ್ ಮುಗಿದಿಲ್ಲ. ವಾಲ್ಮೀಕಿ ನಿಗಮದ ಕೇಸಲ್ಲಿ ಜಾಮೀನು ತಗೊಂಡು, ನಿರೀಕ್ಷಣಾ ಜಾಮೀನು ತಗೊಂಡು ನಿಟ್ಟುಸಿರು ಬಿಡೋ ಅಷ್ಟೊತ್ತಿಗೆ CBI ಬಿಗ್ ಶಾಕ್ ಕೊಟ್ಟಿದೆ. ಬಾಂಬೆಗೆ ಅವರ ಪತ್ನಿ ಎನ್ನಲಾದ ಒಬ್ಬ ಮಹಿಳೆಗೆ ಎಷ್ಟು ದುಡ್ಡು ಹೋಗಿದೆ ಮತ್ತು ಸರ್ಕಾರದ ನಿಗಮದ ಹಣ ಯಾವ ರೀತಿ ಮಿಸ್ಯೂಸ್ ಆಗಿದೆ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ಅನ್ನೋದನ್ನು ಹೈಕೋರ್ಟ್ಗೆ ತೊಗೊಂಡು ಹೋಗಿ ಕೋರ್ಟ್ನ ಆದೇಶ, ಹೈಕೋರ್ಟಿಂದೇ ಆದೇಶ ಇದೆ, ಹೈಕೋರ್ಟೇ ಮೇಲ್ವಿಚಾರಣೆಯಲ್ಲಿ ಈ ಕೇಸ್ ಫೈನಲ್ ಮಾಡಬೇಕು ಅಂತಿದೆ. ಇದೇ ಕೇಸಲ್ಲಿ ಇನ್ನೊಬ್ಬರಿಗೆ ಜಾಮೀನು ರಿಜೆಕ್ಟ್ ಆಗಿದೆ. ಇವ್ರಿಗೆ ಹೆಂಗೆ ಕೊಡುತ್ತೆ ವಿಚಾರಣಾ ಕೋರ್ಟು? ಹಾಗಾಗಿ ಫಸ್ಟ್ ಇದನ್ನು ಕ್ಯಾನ್ಸಲ್ ಮಾಡಿ ಅಂತ. ಸೊ ನಾಗೇಂದ್ರ ಕೂಡ ಬಂಧನ ಆಗುವ ದಟ್ಟ ಸಾಧ್ಯತೆ ಇದೆ. ತಿಮ್ಮಾಪುರ ಕೂಡ ED ಎಂಟ್ರಿ ಆದರೆ ಎನಿ ಟೈಮ್ ಅರೆಸ್ಟ್ ಆಗಬಹುದು. ಲೋಕಾಯುಕ್ತ ಕೂಡ ಅವರನ್ನು ಬಂಧಿಸುವ ಸಾಧ್ಯತೆ ಇದೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಕೇಸ್ ನಡೆದಿರೋದ್ರಿಂದ. ಸೊ ತಿಮ್ಮಾಪುರ ವಿಕೆಟು ಉರುಳೋದು ನಿಶ್ಚಿತ ಅಂತ ಈಗ ಅನ್ನಿಸ್ತಾ ಇದೆ. ಈ ಬೆಳವಣಿಗೆ ನೋಡ್ತಾ ಇದ್ರೆ ಇದೇ ರೀತಿಯಲ್ಲಿ ಈಶ್ವರಪ್ಪನವರ ತಲೆದಂಡ ಆಗೇ ಬಿಡ್ತು. ನಾನು ಯಾಕೆ ಕೊಡಲಿ ಅಂತಿದ್ರು. ಆಮೇಲೆ ಆಕ್ರೋಶ ಹೆಂಗಾಯಿತು ಅಂದರೆ, ಅದು ಹೈಕಮಾಂಡಿಂದ ಕಾಲ್ ಬರುತ್ತೆ, ನೀವು ರಾಜೀನಾಮೆ ಕೊಡಿ ಅಂತ. ಅನಿವಾರ್ಯವಾಗಿ ರಾಜೀನಾಮೆ ಕೊಡ್ತಾರವರು. ಈಗ ತಿಮ್ಮಾಪುರ ಅವ್ರು ಹೇಳ್ತಿರೋದು, ಯಾರೋ ಫೋನಲ್ಲಿ ನನ್ನ ಹೆಸರು ಹೇಳಿಬಿಟ್ರೆ ನಾನು ಅಂತ ಹೆಂಗಾಗತ್ತೆ, ಮತ್ತು ಅವರು ತಿಮ್ಮಾಪುರ ಅಂತ ಹೇಳಿಲ್ಲ, ಮಿನಿಸ್ಟ್ರ್ ಅಂತ ಹೇಳಿದ್ದಾರೆ ಅನ್ನೋ ವರಸೆ ಬೇರೆ ಕೇಳಿಬರ್ತಿದೆ. ಸರಿ, ಅಬಕಾರಿ DC ಬಾಯಲ್ಲಿ ಬೇರೆ ಯಾವ ಮಿನಿಸ್ಟ್ರ್ ಮಾತು ಬರುತ್ತೆ? ಹಾಗಾದರೆ ಬೇರೆ ಮಂತ್ರಿ ಇದ್ದರೆ ದಯವಿಟ್ಟು ಹೇಳಿ.
ಬೇರೆ ಯಾರಾದರೂ ಮಾಡಿದ್ದಾರಾ? ನಿಮ್ಮದೇ ತಾನೇ ಇಲಾಖೆ ಇದು ಅಂತ ಈಗ ಆಕ್ರೋಶ ಸಿಡಿದಿರೋದು. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಶಾಕ್ ಎದುರಾಗಿದೆ ಸಿದ್ದು ಸರ್ಕಾರಕ್ಕೆ. ಸೊ ಸಿದ್ದರಾಮಯ್ಯನವರು ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸೋದಕ್ಕೆ ಜಿ ವಿರುದ್ಧ ನಿರ್ಣಯವನ್ನು ಮಂಡಿಸೋದಕ್ಕೆ ವಿಶೇಷ ಅಧಿವೇಶನ ಕರೆದ್ರು. ಎಂಥ ಟೈಮಿಂಗ್ ಆಯಿತು ಅಂದರೆ ಅದು ಡಿಸೈಡ್ ಆದಮೇಲೆ ಈ ಹಗರಣ ಬ್ಲಾಸ್ಟ್ ಆಗೋಯ್ತು. ರಾಜೀವ್ ಗೌಡ ಅಂತೆ, ಪೊಲೀಸರ ರಾಸ್ಲೀಲೆ ವಿಡಿಯೋ ಅಂತೆ, ಈಗ ತಿಮ್ಮಾಪುರದ್ದು ನೇರ ಸರ್ಕಾರಕ್ಕೆ ಉರುಳಾಗಿ ಸುತ್ತುಕೊಳ್ತಾ ಇದೆ. ಹಾಗಾಗಿ ತಿಮ್ಮಾಪುರ ಅವರ ರಾಜೀನಾಮೆಯನ್ನು ಈಗ ಸಿದ್ದರಾಮಯ್ಯನವರು ಪಡಿಲೇಬೇಕಾಗತ್ತೆ. ಇಲ್ಲವಾದಲ್ಲಿ ಸರ್ಕಾರಕ್ಕೆ ಇದು ತೀವ್ರ ಸಂಕಷ್ಟವನ್ನು ತಂದಿಡುವ ಸಾಧ್ಯತೆ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.